ಬರ್ತಾ ಇದೆ ಈ ಥರದ ಬಾಂಬ್ ಬ್ಲಾಸ್ಟ್ಗಳು ಈ ಥರದ ಕೇಸ್ಗಳು ಜಾಸ್ತಿ ಆಗ್ತವೆ. ತುಷ್ಟೀಕರಣ ನೀತಿ ಅನುಸರಿಸಿ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ ಈ ಥರ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಬಿಜೆಪಿ ಆರೋಪ ಮಾಡಿದ್ರು. ಬಿ ಜೆ ಪಿಯವರು ಇದ್ದಾಗ ಏನೇನಾಯ್ತಂತೆ? ಏನೋ ಆಗಿಲ್ವಾ ಬಿ ಜೆ ಪಿಯವರು ಇದ್ದಾಗ? ಮಣಿಪುರದಲ್ಲಿ ಏನಾಯ್ತಂತೆ? ಮಣಿಪುರದಲ್ಲಿ ಏನಾಯ್ತು ರೀ? ಪುಲ್ವಾಮಾ ಆಗಿದ್ದು ಯಾರು ಇದ್ರೊಳಗೆ? ನರೇಂದ್ರ ಮೋದಿಯವ್ರು ಪ್ರೈಮ್ ಮಿನಿಸ್ಟರ್ ಇದ್ದಾಗಲೇ ತಾನೇ ಆಗಿದ್ದು. ಮಣಿಪುರದಲ್ಲಿ ಆಗಿದ್ದು ಯಾವಾಗ? ಈಗ ರೈತರ ಮೇಲೆ ಬಿಡ್ತಾರಲ್ಲ ಹೈಟೆಕ್ ಡ್ರೋನಿಂದ ಗ್ಯಾಸು, ಎಂಥದ್ದು ಟಿಯರ್ ಗ್ಯಾಸು, ಅದೇನು ಕಾಂಗ್ರೆಸ್ ಪಕ್ಷನ ಇರೋದಲ್ಲಿ? ಕಾಮನ್ ಸೆನ್ಸ್ ಇಲ್ವಾ ಅವರಿಗೆ? ಸೆನ್ಸ್ಲೆಸ್ ಫೆಲೋಸ್. ಅವ್ರು ಅರ್ಥ ಮಾಡ್ಕೊಳ್ಬೇಕು ಫಸ್ಟು. ಮಾತೆತ್ತಿದ ತಕ್ಷಣ ಸುಮ್ಮನೆ ಹಾಗೆ ಕೂತ್ಕೊಂಡು ಬಂದ ತಕ್ಷಣ ಹಿಂಗಲ್ಲ. ಕಾಂಗ್ರೆಸ್ ಬಂದಾಗ ಯಾವಾಗಲೂ ಸಮಾನತೆ ತರ್ತದೆ. ಇವ್ರು ಬಂದು ಎಲ್ಲ ತಗೊಂಡು ಬರ್ತಾರೆ ಧರ್ಮದ ಮಧ್ಯ. ಅದಕ್ಕೆ ಅವ್ರನ್ನ ಅಲ್ಲಿ ಸೋಲ್ಸಿರೋದು. ಚುನಾವಣೆ ಈ ಚುನಾವಣೆ ಹತ್ತಿರ ಬಂದ ತಕ್ಷಣ ಈ ಥರ ಸ್ಟಾರ್ಟ್ ಮಾಡ್ತಾರೆ ಇವರು. ಬರ್ತಾ ಇದೆ ಈ ಥರದ ಬಾಂಬ್ ಬ್ಲಾಸ್ಟ್ಗಳು ಈ ಥರದ ಕೇಸ್ಗಳು ಜಾಸ್ತಿ ಆಗ್ತವೆ. ತುಷ್ಟೀಕರಣ ನೀತಿ ಅನುಸರಿಸಿ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ ಈ ಥರ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಬಿಜೆಪಿ ಆರೋಪ ಮಾಡಿದ್ರು. ಬಿ ಜೆ ಪಿಯವರು ಇದ್ದಾಗ ಏನೇನಾಯ್ತಂತೆ? ಏನೋ ಆಗಿಲ್ವಾ ಬಿ ಜೆ ಪಿಯವರು ಇದ್ದಾಗ? ಮಣಿಪುರದಲ್ಲಿ ಏನಾಯ್ತಂತೆ? ಮಣಿಪುರದಲ್ಲಿ ಏನಾಯ್ತು ರೀ? ಪುಲ್ವಾಮಾ ಆಗಿದ್ದು ಯಾರು ಇದ್ರೊಳಗೆ? ನರೇಂದ್ರ ಮೋದಿಯವ್ರು ಪ್ರೈಮ್ ಮಿನಿಸ್ಟರ್ ಇದ್ದಾಗಲೇ ತಾನೇ ಆಗಿದ್ದು. ಮಣಿಪುರದಲ್ಲಿ ಆಗಿದ್ದು ಯಾವಾಗ? ಈಗ ರೈತರ ಮೇಲೆ ಬಿಡ್ತಾರಲ್ಲ ಹೈಟೆಕ್ ಡ್ರೋನಿಂದ ಗ್ಯಾಸು, ಎಂಥದ್ದು ಟಿಯರ್ ಗ್ಯಾಸು, ಅದೇನು ಕಾಂಗ್ರೆಸ್ ಪಕ್ಷನ ಇರೋದಲ್ಲಿ? ಕಾಮನ್ ಸೆನ್ಸ್ ಇಲ್ವಾ ಅವರಿಗೆ? ಸೆನ್ಸ್ಲೆಸ್ ಫೆಲೋಸ್. ಅವ್ರು ಅರ್ಥ ಮಾಡ್ಕೊಳ್ಬೇಕು ಫಸ್ಟು. ಮಾತೆತ್ತಿದ ತಕ್ಷಣ ಸುಮ್ಮನೆ ಹಾಗೆ ಕೂತ್ಕೊಂಡು ಬಂದ ತಕ್ಷಣ ಹಿಂಗಲ್ಲ. ಕಾಂಗ್ರೆಸ್ ಬಂದಾಗ ಯಾವಾಗಲೂ ಸಮಾನತೆ ತರ್ತದೆ. ಇವ್ರು ಬಂದು ಎಲ್ಲ ತಗೊಂಡು ಬರ್ತಾರೆ ಧರ್ಮದ ಮಧ್ಯ. ಅದಕ್ಕೆ ಅವ್ರನ್ನ ಅಲ್ಲಿ ಸೋಲ್ಸಿರೋದು. ಚುನಾವಣೆ ಈ ಚುನಾವಣೆ ಹತ್ತಿರ ಬಂದ ತಕ್ಷಣ ಈ ಥರ ಸ್ಟಾರ್ಟ್ ಮಾಡ್ತಾರೆ ಇವರು.